ಸಿಚುವೇಶನ್ ಹೇಗಿದೆ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಮೊದಲು ಹೇಗಿತ್ತು, ಥಿಯೇಟರಲ್ಲೇ ಸಿನಿಮಾ ವರ್ಕ್ ಆಗಬೇಕು, ಥಿಯೇಟ್ರಲ್ಲಿ ಮೇನ್ ರೆವೆನ್ಯೂ. ಈಗ ನಿಮ್ಗೆ ಗೊತ್ತಿರೋಂಗೆ 3 ಕ್ಯಾಟಗರೀಸ್ ಇದೆ: ಥಿಯೇಟರ್, OTT ಆ್ಯಂಡ್ ಸ್ಯಾಟಲೈಟ್. ಆಡಿಯೋ ಎಸ್ ಒನ್ ಆಫ್ ದಿ ಸ್ಮಾಲ್ ಇದಾದನು. ಈ 3 ಕ್ಯಾಟಗರಿಲಿ ಇತ್ತು. ಆ 2ಕ್ಕೆ ಲಾಸ್ಟ್ ಕೋವಿಡ್ ನಂತರ ಅಥವಾ ಕೋವಿಡ್ ಟೈಮಿಂದ ಅರೌಂಡ್ 50% ಸ್ಯಾಟಲೈಟ್ ಮತ್ತು OTT ಅಥವಾ 60% ಆಫ್ ರೆವೆನ್ಯೂ ಯೂಸ್ ಟು ಕಮ್ ಫ್ರಮ್ ಸ್ಯಾಟಲೈಟ್ ಆ್ಯಂಡ್ OTT, 40% ಥಿಯೇಟ್ರಿಗೆ ಬಿಡ್ತಿದ್ರು. ಈ ಟೈಮ್ ಹಳೆ ಇದ್ದಂಗೆ 80% ಥಿಯೇಟ್ರಿಗೆ ಬಂದಿದೆ. ಸೊ ನಮ್ಮ ಜನಕ್ಕೇನು ರಿಕ್ವೆಸ್ಟ್ ಅಂದರೆ, ಓಕೆ 3 ವೀಕ್ಸ್ ಬಂದ್ಬಿಡುತ್ತೆ, 4 ವೀಕ್ಸ್ ಬರುತ್ತೆ OTT ಅವರು. ಅದೆಲ್ಲ ಅವಾಗ ಮಾಡಿದ ಮಾಡೆಲ್ಲು ಡ್ಯೂರಿಂಗ್ ಕೋವಿಡ್, ಯಾವಾಗ ಥಿಯೇಟರ್ಗೆ ಜನ ಬರ್ತಿರೋದು ಕಮ್ಮಿ ಇದ್ದಾಗ, ಆ ಮೀನ್ಸ್ ಸಿಚುವೇಶನ್ ಆಗಿದ್ದಾಗ ಮಾಡಿದಾಗ ಅವರು OTT ಅವ್ರು ಮಾಡಿದ್ರು. ಈಗ ಎಲ್ಲದನ್ನು ಮೋಸ್ಟ್ಲಿ ಹಿಂದಿ ಅವ್ರು ಇದ್ದಂಗೆ 8 ವೀಕ್ಸ್ ಮಾಡಲೇಬೇಕು ಅನ್ನೋದು ಒಂದು ವಿನಂತಿನೂ ಎಲ್ಲ ಪ್ರೊಡ್ಯೂಸರ್ಸ್ ಮಾಡಬೇಕು ಅನ್ನೋದಿದೆ. ಯಾಕಂದರೆ ಥಿಯೇಟರ್ಲ್ಲಿ ಓಡಿದ್ರೆ ಮಾತ್ರ OTT ತೊಗೋತಾರೆ ಅನ್ನೋದು. ಹಳೆ ಕಾಲದಲ್ಲಿ ಸ್ಯಾಟಲೈಟು ತೊಗೋತಾ ಇದ್ದೆ, ಥಿಯೇಟ್ರಲ್ಲಿ ಪಿಕ್ಚರ್ ಹೋದರೆ ಮಾತ್ರ. ಸೊ ಅಗೇನ್ ಈಗ ಥಿಯೇಟರ್ಗೆ ಇಟ್ಸ್ ಅಗೇನ್ ಸರ್ಕಲ್, ಥಿಯೇಟರ್ಗೆ ಬಂದಿದೆ. ದಟ್ ಈಸ್ ಅದೇ ದೇವಸ್ಥಾನ ಪಿಕ್ಚರ್ಗಳಿಗೆ, ಅಲ್ಲೇ ಎಲ್ಲ ಪಿಕ್ಚರ್ ಓಡೋದು, ಎಲ್ಲ ಪಿಕ್ಚರ್ ಥಿಯೇಟ್ರಿಗೆ ಮಾಡೋದು. ಟ್ರೇಲರ್ ನೋಡೋ ಅಥವಾ ಸಾಂಗ್ ನೋಡೋ ಎಷ್ಟೋ ಜನ ಇದು OTT ನೋಡ್ತೀನಿ, ಅದು ಹಂಗಲ್ಲ. ಅದು ಆಗಿದೆ, ಸಿಚುವೇಶನ್ ಆಗಿತ್ತು. ಅದೇ ನಾನು ಜನರನ್ನು ಏನು ಬ್ಲೇಮ್ ಮಾಡ್ತಿಲ್ಲ, ಬಟ್ ಮೈಂಡ್ ಸೆಟ್ ಅವರು ಚೇಂಜ್ ಮಾಡ್ಕೋಬೇಕು. ಯಾವುದೋ 2 ವಾರಕ್ಕೆ ಬರುತ್ತೆ ಆಮೇಲೆ ನೋಡೋಣ ಅನ್ನೋದೇನು ಇದಿಲ್ಲ. ನಾವು ನಮ್ಮ ಎಷ್ಟೋ ಡಿಸ್ಟ್ರಿಬ್ಯೂಷನ್ ಮಾಡಿರೋ ಸಿನಿಮಾದಲ್ಲಿ ಅವ್ರ ಮಾತು, ಅವ್ರದ್ದು ಫೀಡ್ಬ್ಯಾಕ್ ಕೇಳ್ಕೊಂಡು ರೇಟ್ಸ್ಗಳು ಕಮ್ಮಿ ಮಾಡಿದ್ವಿ. ಪಿಕ್ಚರ್ಗೆ ಡೈನಮಿಕ್ ಪ್ರೈಸಿಂಗ್ ಮಾಡಿದ್ವಿ. ಚಿಕ್ಕ ಪಿಕ್ಚರ್ಗೆ ರೇಟ್ಸ್, ನಾಮಿನಲ್ ರೇಟ್ಸ್ ಇಟ್ಟು, ದೊಡ್ಡ ಪಿಕ್ಚರ್ಗೆ ಸ್ವಲ್ಪ ಖರ್ಚಾಗಿರೋ ಪಿಕ್ಚರ್ಗೆ ಜಾಸ್ತಿ ಇಟ್ಟು, ಮೀನ್ಸ್ ಎಲ್ಲ ಥರದನ್ನು ಮಾಡಿದ್ವಿ. ರಿಕ್ವೆಸ್ಟ್ ಏನಂದರೆ, ಪೀಪಲ್ ಹ್ಯಾಸ್ ಟು ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್ ದಟ್ ಎಲ್ಲ ಸಿನಿಮಾ OTT ತೊಗೋತಾರೆ, ಸ್ಯಾಟಲೈಟ್ ತೊಗೋತಾರೆ, 2 ವಾರಕ್ಕೆ ಬರುತ್ತೆ, 3 ವಾರಕ್ಕೆ ಬರುತ್ತೆ. ಅದು ಇಲ್ಲ, ಸಿಚುವೇಶನ್ ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಆ್ಯಸ್ ಮೂವಿ ಮೇಕರ್ಸ್ ನಾವು ಚೇಂಜ್ ಮಾಡ್ಕೋತೀವಿ ನಮ್ಮ ಅಪ್ರೋಚ್ ಆನ್ ಪೊಸಿಷನಿಂಗ್ ದ ಫಿಲ್ಮ್ ಆಗಲಿ, ಅಥವಾ ನಾನು ತುಂಬ ಸತಿ ಹೇಳಿದ್ದೀನಿ ಒಂದು ಪ್ರಮೋಷನಲ್ಲಾಗಲಿ. ಜನರು ಇದೊಂದನ್ನು ಅವರು ಮೈಂಡ್ ಚೇಂಜ್ ಮಾಡ್ಕೊಳ್ಳೋದು, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಬೇಕು. ಥಿಯೇಟರ್ ಬಂದು ಥಿಯೇಟರ್ ಚೆನ್ನಾಗಾದರೆ ಮಾತ್ರ OTT ಬರೋದು ಅಂತ. ಬಂದು ಇಷ್ಟಪಡೋದು ಬಿಡೋದು ಅದು ಏನೇ ಫೀಡ್ಬ್ಯಾಕ್ ತೊಗೊಳ್ಳೋಣ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಬಟ್ ಬರಬೇಕು. ಬರ್ದೇನೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳೋದನ್ನು ಸ್ಟಿಲ್ ಓಕೆ, ಒಳ್ಳೆ ಪಿಕ್ಚರ್ ಬಂದಿಲ್ಲದೆ ಇರ್ಬೋದು, ಬಂದಿದ್ದರೂ ಇರ್ಬೋದು. ಈ ವರ್ಷ ಕೆಲವು ತುಂಬ ಶಾಕಾಹಾರಿ ಆಗಲಿ, ಬ್ಲಿಂಕ್ ಆಗಲಿ, 3ನೇ ಕೃಷ್ಣಪ್ಪ ಆಗಲಿ, ತುಂಬ ಒಳ್ಳೊಳ್ಳೆ ಕನ್ನಡ ಪಿಕ್ಚರ್ಗಳು ಬಂದಿದೆ. ಆ್ಯಂಡ್ ಹೀಗೆ ಸಪೋರ್ಟ್ ಇರಲಿ. 9ಕ್ಕೆ ಒಂಥರ ಹೇಳಿದಂಗೆ ಫ್ಲಡ್ ಗೇಟ್ಸ್ ಓಪನ್ ಆದಂಗೆ ಭೀಮಾಯಿಂದ ಓಪನ್ ಆಗುತ್ತೆ. ಒಂದು ಲಿಸ್ಟ್ ಆಫ್ ಸಿನಿಮಾ ಇದೆ. ಭೀಮಾ ತಕ್ಷಣ ಕೃಷ್ಣನ್ ಪ್ರಣಯ ಸಖಿ ಆಗಲಿ, ಗೌರಿ ನಮ್ಮ ಪಿಕ್ಚರ್ ಇದೆ, ರಿಷಬ್ ಅವ್ರದ್ದು ಪ್ರೊಡಕ್ಷನ್ ಲಾಫಿಂಗ್ ಬುದ್ಧ ಇದೆ, ಸುದೀಪ್ ಸರ್ ಮ್ಯಾಕ್ಸ್, ಶಿವಣ್ಣಂದು ಭೈರತಿರಣಗಲ್ಲಿದೆ, ಮಾರ್ಟಿನ್ ಇದೆ, UI ಇದೆ. ಸೊ ಇಷ್ಟು ಸಿನಿಮಾ ಈ ವರ್ಷ ನಮ್ಗೆ ಗೊತ್ತಿರಂಗೆ ಬರುತ್ತೆ. ಸೊ ರಿಕ್ವೆಸ್ಟ್ ಟು ಆಲ್ಸೋ ಪೀಪಲ್ ಟು ಚೇಂಜ್ ದಿಯರ್ ಮೈಂಡ್ ಸೆಟ್ ಆ್ಯಂಡ್ ಸಿ ಹೌ ವಾಟ್ ದ ಸಿಚುವೇಶನ್ ಇಸ್. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಎಲ್ಲ ಸಿನಿಮಾ 3 ವೀಕ್ಸ್ ಬರೋಲ್ಲ ಅಥವಾ 4 ವೀಕ್ಸ್ ಬರೋಲ್ಲ. ಸಿಚುವೇಶನ್ ಏನಿದೆ ತಿಳ್ಕೊಳ್ಳಿ, ಪಿಕ್ಚರ್ ಬಂದು ಸಪೋರ್ಟ್ ಮಾಡಿ. ಈ ಟೈಮಲ್ಲಿ ಇಟ್ ಈಸ್ ನಾಟ್ ಎಟ್ ಅ ವೆರಿ ಗುಡ್ ಸಿಚುವೇಶನ್, ಅದು ಚೇಂಜ್ ಆಗಬೇಕು. ಇಟ್ಸ್ ಅ ರಿಕ್ವೆಸ್ಟ್ ಆ್ಯಂಡ್ ಇಟ್ಸ್ ಆಸ್ಕಿಂಗ್ ಫಾರ್ ಸಪೋರ್ಟ್ ಫ್ರಮ್ ಆಲ್ ಮೂವಿ ಗೋಯರ್ಸ್.